Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, GFGC Vijayanagar. In this session, we'll focus on goals, objectives, and functions of WTO. ಈ ಸಂಚಿಕೆಯಲ್ಲಿ WTOವಿನ ಗುರಿಗಳು ಮತ್ತು ಕಾರ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಲೆಟ್ ಅಸ್ ಗೋ. The important objectives of WTO are 6 in number. 6 ಪ್ರಮುಖ ಗುರಿಗಳನ್ನು ನಾವು ನೋಡಬಹುದು. Number 1, to set and enforce rules for international trade. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ರೂಲ್ಸ್ ಅಥವಾ ನಿಯಮಗಳನ್ನು ಎನ್ಫೋರ್ಸ್ ಮಾಡುವಂಥದ್ದು ಅಥವಾ ಅಳವಡಿಸುವಂಥದ್ದು. ಸೊ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿಗೆ ಎಂತಹ ರೂಲ್ಸ್ಗಳು ಬೇಕೋ ಆ ರೂಲ್ಸ್ಗಳನ್ನು ಮಾಡಿ ಅದನ್ನು ಅನುಷ್ಠಾನಗೊಳಿಸುವಂಥದ್ದು ಅತ್ಯಂತ ಮುಖ್ಯವಾಗಿರುವಂತಹ ಮೊದಲನೆಯ ಗುರಿ. The second objective is to provide a forum for negotiation and monitoring further trade liberalization. ಎರಡನೇ ಮಹತ್ವದ ಗುರಿ ಏನು ಅಂದರೆ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತಹ ಮಾತುಕತೆ ಮಾಡುವಂತಹ ವೇದಿಕೆಯನ್ನು ಕಲ್ಪಿಸಿ ಇದರ ಬಗ್ಗೆ ತೀಕ್ಷ್ಣವಾಗಿ ಗಮನಿಸಿ ಮತ್ತು ವ್ಯಾಪಾರದ ಉದಾರೀಕರಣವನ್ನು ಮಾಡುವಂಥದ್ದು. ಮೂರನೇ ಗುರಿ, ಟು ರಿಸಾಲ್ವ್ ಟ್ರೇಡ್ ಡಿಸ್ಪ್ಯೂಟ್ಸ್. ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವಿವಾದಗಳನ್ನು ಇತ್ಯರ್ಥಗೊಳಿಸುವಂಥದ್ದು ಮೂರನೇ ಗುರಿ. Fourth objective, to increase the transparency of decision-making process. ನಿರ್ಧಾರಗಳನ್ನು ತಗೊಳ್ಳುವಂತಹ ವಿಧಾನವನ್ನು ಪಾರದರ್ಶಕವಾಗಿ ಮಾಡುವಂಥದ್ದು ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸುವಂಥದ್ದು. The fifth objective, to cooperate with other major international economic institutions involved in global economic management. ಐದನೇ ಮುಖ್ಯ ಗುರಿ ಏನು ಅಂದರೆ ವಿಶ್ವದಲ್ಲಿರುವಂತಹ ಇತರ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆಯೊಡನೆ ಸಹಕರಿಸುವಂಥದ್ದು. ಈ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆಗಳು ಯಾವುದು ಅಂದರೆ ದೀಸ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಆರ್ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು ಅಥವಾ ಇತರ ವಿವಿಧ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆಗಳಾಗಿರಬಹುದು. ದ ಫೈನಲ್ ಆಬ್ಜೆಕ್ಟಿವ್ is to help developing countries benefit fully from the global trading system. ಪ್ರಗತಿ ಹೊಂದುತ್ತಿರುವಂತಹ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಸ್ಥೆಯ ಫಲವನ್ನು ಅನುಭವಿಸುವಂತೆ ಸಹಾಯ ಮಾಡುವಂಥದ್ದು. ಈಗ let us try to see what are the important functions of WTO. ಪ್ರಮುಖ ಕಾರ್ಯಗಳು ಏನು? It oversees the implementation, administration and operation of the covered agreements. ಅಂತಾರಾಷ್ಟ್ರೀಯ ವ್ಯಾಪಾರ ಸಂಘಟನೆಯು ಹಮ್ಮಿಕೊಂಡಿರುವಂತಹ ಒಪ್ಪಂದಗಳು ಅಥವಾ ಅಗ್ರಿಮೆಂಟ್ಸ್ಗಳು ಇವುಗಳನ್ನು ಆಡಳಿತಾತ್ಮಕವಾಗಿ ನೆರವೇರಿಸುವಂಥದ್ದು ಮತ್ತು ಇದನ್ನು ಅನುಷ್ಠಾನಗೊಳಿಸುವಂಥದ್ದು. It provides a forum for negotiation and for settling disputes. ಮತ್ತೊಂದು ಮಹತ್ತರವಾಗಿರುವಂತಹ ಇದರ ಕರ್ತವ್ಯ ಏನು ಅಂದರೆ ರಾಷ್ಟ್ರಗಳಿಗೆ ತಮ್ಮ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಇತರ ರಾಷ್ಟ್ರಗಳೊಡನೆ ಸಂಭಾಷಣೆ ಮಾತುಕತೆಗಳನ್ನು ಆಡಲು ಅವಕಾಶವನ್ನು ಕಲ್ಪಿಸುವುದು ಮತ್ತು
ಈ ಸಂಭಾಷಣೆ ಮಾತುಕತೆಯಿಂದ ಏನೇ ವಿವಾದಗಳೇನಾದರೂ ಉಂಟಾದರೆ ಇಂತಹ ವಿವಾದಗಳನ್ನು ಇತ್ಯರ್ಥಗೊಳಿಸಲಿಕ್ಕೆ ಸ್ಪಂದಿಸುವಂಥದ್ದು. ಈ ಎರಡು ಪ್ರಮುಖವಾಗಿರುವಂತಹ ಗುರಿಗಳ ಜೊತೆಯಲ್ಲಿ ಇನ್ನೂ ಹಲವಾರು ಮುಖ್ಯವಾಗಿರುವಂತಹ ಕಾರ್ಯಗಳನ್ನ ನೋಡಬಹುದು. Apart from the two functions that we saw just now, WTO has got few other functions. Let us go into detail. The WTO shall facilitate the implementation, administration, and operation and further the objectives of the agreement and the multilateral trade agreements, and shall also provide the framework for implementation, administration, and operation of the multilateral trade agreements. ಹೀಗಂದರೆ ವಿಶ್ವ ವ್ಯಾಪಾರ ಸಂಘಟನೆಯು ಏನೇ ಅಗ್ರಿಮೆಂಟ್ಗಳಾದರೆ, ಒಪ್ಪಂದಗಳಾದರೆ, ಈ ಒಪ್ಪಂದವನ್ನು ಆಡಳಿತಾತ್ಮಕವಾಗಿ ನೋಡುವಂಥದ್ದು ಮತ್ತು ಇದು ಅನುಷ್ಠಾನಗೊಳಿಸುವಂತೆ ಮಾಡುವಂಥದ್ದು ಮತ್ತು ಇದಕ್ಕೆ ಸ್ಪಂದಿಸುವಂಥದ್ದು. The WTO shall provide the forum for negotiation among its members concerning their multilateral trade relations in matter dealt with under the agreement. ಹಲವಾರು ಅಗ್ರಿಮೆಂಟ್ಗಳನ್ನು ಎಸ್ಪೆಷಲಿ ಸದಸ್ಯ ರಾಷ್ಟ್ರಗಳು ಇತರ ರಾಷ್ಟ್ರಗಳೊಡನೆ, ಒಂದು ರಾಷ್ಟ್ರಗಳೊಡನೆ ಏನಾದರೂ ಒಪ್ಪಂದ ಮಾಡಿಕೊಂಡ್ರೆ ಅಂಥ ಒಪ್ಪಂದವು ಕೇವಲ ಎರಡು ರಾಷ್ಟ್ರಗಳಿಗೆ ಸೀಮಿತವಾಗಿರುತ್ತೆ. ಬಟ್ ಆದರೆ WTO ಎಂಥ ಫೋರಮ್ ಅಂತ ಹೇಳಿದ್ರೆ, ಒಂದು ರಾಷ್ಟ್ರ ಹಲವಾರು ರಾಷ್ಟ್ರಗಳೊಡನೆ ಸಮನಾಗಿರುವಂಥ ಒಪ್ಪಂದಗಳನ್ನು ಮಾಡಿ ಅಂಥ ಒಪ್ಪಂದಕ್ಕೆ ಸಂಬಂಧಪಟ್ಟಂಥ ಮಾತುಕತೆಯನ್ನು ಮಾಡುವಂಥದ್ದು, ಹಾಗೂ ಈ ಒಪ್ಪಂದಕ್ಕೆ ಸಂಬಂಧಪಟ್ಟಂಥ ಏನೇ ವಿಚಾರಗಳಿದ್ರೂ ಕೂಡ ಅದು WTO ಕಣ್ಣಿನ ನೇರಕ್ಕೆ ಅಥವಾ ಅದರ ಜೊತೆಯಲ್ಲಿ ಅದರ ಸ್ಪಂದನೆಯನ್ನು ಪಡ್ಕೊಂಡು ಇತ್ಯರ್ಥಗೊಳಿಸುವಂಥದ್ದು. The WTO shall administer the understanding and rules and procedure governing the settlement of dispute. ಏನೇ ವ್ಯಾಪಾರ ವಹಿವಾಟು ಮಾಡಿದರೆ ಎಸ್ಪೆಷಲಿ ರಾಷ್ಟ್ರ ಮತ್ತು ರಾಷ್ಟ್ರಗಳ ನಡುವೆ ವಿವಾದಗಳು ಉಂಟಾಗುತ್ತದೆ. ಇಂಥ ವಿವಾದಗಳನ್ನು ಇತ್ಯರ್ಥಗೊಳಿಸಬೇಕಾದರೆ WTO ಇದಕ್ಕೆ ಸ್ಪಂದಿಸುತ್ತೆ. ಇದು ಕೂಡ ಒಂದು ಪ್ರಮುಖವಾಗಿರುವಂತಹ ಕರ್ತವ್ಯ. The WTO shall administer a trade policy review mechanism. ಒಂದು ಬಾರಿ WTO ನೇತೃತ್ವದಲ್ಲಿ ಅಗ್ರಿಮೆಂಟ್ಸ್ಗಳಾದರೆ ಆ ಅಗ್ರಿಮೆಂಟ್ಸು ಕಾಲಕಾಲಕ್ಕೆ ಬದಲಾಗಿರುವಂತಹ ಸನ್ನಿವೇಶದಲ್ಲಿ WTO ಹೊಸದಾಗಿ ಪುನರ್ರಚನೆ ಮಾಡುವಂತಹ ಮತ್ತೆ ಪರಿಶೀಲನೆ ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸುವಂಥದ್ದು. To achieve greater coherence in global economic policy making, the WTO shall cooperate as appropriate with the International Monetary Fund and with the International Bank for Reconstruction and Development and its affiliated agencies. ಇತರ ಆರ್ಥಿಕ ವ್ಯವಸ್ಥೆಗಳಿರುವಂತಹ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಆರ್ಥಿಕ ನಿಧಿ ಮತ್ತು ಅಂತಾರಾಷ್ಟ್ರೀಯ ಬ್ಯಾಂಕ್ IBRD ಇದರ ಜೊತೆಯಲ್ಲಿ ಸಹಕರಿಸಿ ಉನ್ನತ ಮಟ್ಟದ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸುವುದರಲ್ಲಿ ಮುಂಚೂಣಿ ಪಾತ್ರವನ್ನು ವಹಿಸುತ್ತದೆ. ಮತ್ತೊಂದು ವಿಷಯ ನಾವೇನು ನೋಡಬೇಕು ಅಂದರೆ, ಇಟ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ಸ್ ಆಫ್ ಟ್ರೇಡಿಂಗ್ ಸಿಸ್ಟಮ್. ವ್ಯಾಪಾರದ ವ್ಯವಸ್ಥೆಯ ಮೂಲ ತತ್ವಗಳು. ಯಾವ ತತ್ವಗಳ ಮೇಲೆ WTO ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ದ ಮೇನ್ principles of the WTO trading platform or trading systems are 5 in number. Non-discrimination, reciprocity, binding and enforceable commitments, transparency, safety values. Non-discrimination, ತಾರತಮ್ಯ ಮಾಡುವಂತಿಲ್ಲ.
ರೆಸಿಪ್ರೋಸಿಟಿ, ನಾನು ನಿಮಗೆ ಏನು ಮಾಡ್ತೀನೋ ನೀವು ನಮಗೆ ಅದನ್ನೇ ಮಾಡಿ. ಕ್ವಿಡ್ ಪ್ರೋಕೋ, ಬೈಂಡಿಂಗ್ ಆ್ಯಂಡ್ ಎನ್ಫೋರ್ಸಬಲ್ ಕಮಿಟ್ಮೆಂಟ್ಸ್, ಒಂದ್ಸಲಿ ನಾವು ಕಮಿಟ್ ಆದರೆ ಅದಕ್ಕೆ ಒಳಪಡುವಂಥದ್ದು. ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ. ಸೇಫ್ಟಿ ವ್ಯಾಲ್ಯೂ ಅಂದರೆ ಸುಸೂತ್ರವಾದ ಮೌಲ್ಯಗಳು. ಮೊದಲನೆಯ ತತ್ವ ನೋಡೋಣ, ನಾನ್ ಡಿಸ್ಕ್ರಿಮಿನೇಷನ್, ತಾರತಮ್ಯ ಮಾಡುವಂತಿಲ್ಲ. It has two major components: the most favored nation rule and the national treatment policy. Both are embedded in the main WTO rules on goods and services and intellectual property, but their precise scope and nature differ across these areas. The most favored nation rule requires that a WTO member must apply the same condition in all trades with other WTO members. That is, a WTO member has to grant the most favorable condition under which it allows trade in certain product type to all other WTO members. Grant someone a special favor and you have to do it for all other WTO members. National treatment means that imported goods should be treated no less favorably than domestically produced goods. ಎರಡು ಪ್ರಮುಖವಾಗಿರುವಂತಹ ತತ್ವ ನೋಡ್ತೀವಿ. ಇದು ಯಾವುದು ಅಂದರೆ ಅತ್ಯಂತ ಆಪ್ತ ರಾಷ್ಟ್ರ, MFN, ಮೋಸ್ಟ್ ಫೇವರ್ಡ್ ನೇಷನ್. ಎರಡನೇ ತತ್ವ ನ್ಯಾಷನಲ್ ಟ್ರೀಟ್ಮೆಂಟ್, ರಾಷ್ಟ್ರೀಯ ಸದ್ಬಳಕೆ. ಏನು ಹೀಗಂದರೆ MFN ಅಂತ ಹೇಳಿದಾಗ ಒಂದು ರಾಷ್ಟ್ರಕ್ಕೆ ನಾವೇನಾದರೂ ಸವಲತ್ತುಗಳನ್ನು ಕೊಟ್ಟರೆ ಅದೇ ರೀತಿಯಾಗಿರುವಂಥ ಸವಲತ್ತುಗಳನ್ನ ಇತರ ರಾಷ್ಟ್ರಗಳಿಗೆ ಕೊಡುವಂಥದ್ದು. ಎಕ್ಸಾಂಪಲ್, ಸಾಂಬಾರು ಪದಾರ್ಥ ಮತ್ತು ಇತರ ಸ್ಪೈಸಸ್ನ ನಾವು ಶ್ರೀಲಂಕಾಯಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಶ್ರೀಲಂಕಾಗೆ ನಾವು ಅತಿ ಹೆಚ್ಚಾಗಿ ತೆರಿಗೆ ಹಾಕೋದಿಲ್ಲ. ಬೇರೆ ರಾಷ್ಟ್ರಗಳಿಗೆ ಎಷ್ಟು ತೆರಿಗೆ ಹಾಕ್ತೀವೋ ಅದಕ್ಕಿಂತ ಕಡಿಮೆ ದರದ ತೆರಿಗೆಯಲ್ಲಿ ನಾವು ಹಲವಾರು ಸಾಂಬಾರು ಪದಾರ್ಥಗಳನ್ನು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ, ಇನ್ಕ್ಲೂಡಿಂಗ್ ಟೀ. WTO ಏನಂತ ಹೇಳುತ್ತೆ ಅಂದರೆ, ನೀವು ಶ್ರೀಲಂಕಾಗೆ ಏನಾದರೂ ನೀವು ಹೊಸದಾಗಿ ನೂತನವಾಗಿ ಅತ್ಯಂತ ಆಪ್ತ ರಾಷ್ಟ್ರ ಅಂತ ಭಾವಿಸಿ ಅದಕ್ಕೆ ಏನು ಪ್ರಾವಿಷನ್ ಮಾಡಿಕೊಡ್ತೀರೋ, ಏನು ಸವಲತ್ತುಗಳು ಕೊಡ್ತೀರೋ ಆ ಸವಲತ್ತನ್ನು ಬೇರೆ ಎಲ್ಲ ರಾಷ್ಟ್ರಗಳಿಗೆ ಕೊಡಿ. ದ ಸೆಕೆಂಡ್ ಕಾಂಪೊನೆಂಟ್ ರಾಷ್ಟ್ರೀಯ ಸದ್ಬಳಕೆ ಅಥವಾ ಟ್ರೀಟ್ಮೆಂಟ್. ಹೀಗಂದರೆ ಏನು ಅಂದರೆ, ವಿದೇಶದಿಂದ ಒಂದು ರಾಷ್ಟ್ರದ ಒಳಗೆ ಯಾವುದಾದ್ರೂ ಪದಾರ್ಥಗಳು ಬಂದರೆ ಅಂಥ ಪದಾರ್ಥಕ್ಕೆ ನೀವು ತಾರತಮ್ಯ ಮಾಡಬೇಡಿ. ನಿಮ್ಮ ದೇಶದಲ್ಲಿರುವಂತಹ ಉತ್ಪಾದನೆ ಹೇಗಿರುತ್ತೋ ಅದೇ ರೀತಿಯಾಗಿ ಅದನ್ನು ಟ್ರೀಟ್ ಮಾಡಿ. ಅದಕ್ಕೋಸ್ಕರ ಉತ್ತಮ ಅಥವಾ ದೊಡ್ಡ ಪಟ್ಟಣಗಳಿಗೆ ನಾವು ಭೇಟಿ ಕೊಟ್ಟಾಗ, ಪಟ್ಟಣಗಳಲ್ಲಿರುವಂತಹ ಮಾರ್ಟ್ಗಳಿಗೆ ಹೋದಾಗ, ಅಲ್ಲಿ ತರಕಾರಿಯ ಮಳಿಗೆಯಲ್ಲಿ ನೋಡಿದಾಗ, ಆ್ಯಪಲ್ಗಳು, ಹಣ್ಣುಗಳು, ತರಕಾರಿಗಳು ನೋಡಿದಾಗ ಎಲ್ಲವೂ ಕೂಡ ಬೇರೆ ಬೇರೆ ದೇಶದಾಗಿದ್ದರೂ ಕೂಡ ಅದು ಸರಿಸಮಾನವಾಗೇ ಇರುತ್ತೆ. ಎಕ್ಸಾಂಪಲ್, ಒಂದು ಕೌಂಟ್ರಲ್ಲಿ ಆ್ಯಪಲ್ ಫ್ರಮ್ ವಾಷಿಂಗ್ಟನ್, ಆ್ಯಪಲ್ ಫ್ರಮ್ ಫಿಜಿ, ಆ್ಯಪಲ್ ಫ್ರಮ್ ಚೈನಾ, ಆ್ಯಪಲ್ ಫ್ರಮ್ ಕಾಶ್ಮೀರ್, ಎಲ್ಲವೂ ಕೂಡ ಪಕ್ಕದಲ್ಲೇ ಇರುತ್ತೆ. ಎಲ್ಲರ ಬೆಲೆನೂ ಕೂಡ ಸರಿಸಮಾನವಾಗಿ ಅಂದಾಜಿಗೆ ಅದೇ ರೀತಿಯಲ್ಲಿರುತ್ತೆ. ವಾಷಿಂಗ್ಟನ್ ಆ್ಯಪಲ್ 1,000 ರೂಪಾಯಿ kg ಅಲ್ಲ, ಅಥವಾ ಚೀನಾ ಆ್ಯಪಲ್ಲು 300 ರೂಪಾಯಿ kg ಅಲ್ಲ, ಅಥವಾ ಜಮ್ಮು ಆ್ಯಂಡ್ ಕಾಶ್ಮೀರದ ಆ್ಯಪಲ್ಲು 50 ರೂಪಾಯಿ kg ಅಲ್ಲ. ಎಲ್ಲವೂ ಕೂಡ ಒಂದು 20, 30, 50, 60 ರೂಪಾಯಿ ಅಂತರದಲ್ಲೇ ಇರುತ್ತೆ. ಸೊ ದೇರ್ ಇಸ್ ನೋ ತಾರತಮ್ಯತೆ. ರೆಸಿಪ್ರೋಸಿಟಿ, ಡೂ unto others what they do unto you. ಅವ್ರು ನಿನಗೇನು ಮಾಡ್ತಾರೋ ನೀನು ಅವ್ರಿಗೆ ಅದೇ ಮಾಡು. ಇಟ್ ರಿಫ್ಲೆಕ್ಟ್ಸ್ ಬೋತ್ ಅ ಡಿಸೈರ್ ಟು ಲಿಮಿಟ್ ದ ಸ್ಕೋಪ್ ಆಫ್ ಫ್ರೀ ರೈಡಿಂಗ್.
ಯಾವುದೋ ಒಂದು ರಾಷ್ಟ್ರ ನಮಗೆ ಸಹಾಯ ಮಾಡ್ತಿದೆ, ತೆರಿಗೆ ರಹಿತವಾಗಿ ನಮ್ಮ ಪದಾರ್ಥಗಳಿಗೆ ಮಾರುಕಟ್ಟೆನ ಕಳಿಸ್ತಾ ಇದೆ ಅಂದ್ಬಿಟ್ಟು ನಾವು ಸುಮ್ಮನೆ ಫ್ರೀಯಾಗೇನೋ ಕೊಡ್ತಾ ಇದ್ದಾರಲ್ಲಪ್ಪ ಅಂದ್ಬಿಟ್ಟು ಹೋಗ್ಬಿಡೋದಲ್ಲ. ನಾವು ಕೂಡ ಆ ರಾಷ್ಟ್ರಕ್ಕೆ ಸರಿಸಮಾನವಾಗಿರುವಂತಹ ಮಾರುಕಟ್ಟೆನ ಕಲ್ಪಿಸುವಂಥದ್ದು. ನಾವು ಸಾಫ್ಟ್ವೇರ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಅಮೇರಿಕಾ, ಯುರೋಪಿಗೆ. ಅದೇ ರೀತಿಯಾಗಿ ಆ ದೇಶದ ಉತ್ಪಾದನೆಗಳು, ಏರ್ ಕಂಡೀಷನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಅವೆಲ್ಲವಕ್ಕೂ ಕೂಡ ನಾವು ಕೂಡ ಅವಕಾಶ ಮಾಡಿಕೊಡ್ತೀವಿ ಅವ್ರಿಗೆ. ಪ್ಲೀಸ್ ಕಮ್, ಯು ಆರ್ ಆಲ್ಸೋ ಗಿವಿಂಗ್ ಅಸ್ ದ ಮಾರ್ಕೆಟ್, ವಿ ವಿಲ್ ಆಲ್ಸೋ ಗಿವ್ ಯು ದ ಮಾರ್ಕೆಟ್. ಕ್ವಿಟ್ ಪ್ರೋ ಕೋ, ನೀನು ನನಗೆ ಹೆಲ್ಪ್ ಮಾಡಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಇದು ರೆಸಿಪ್ರೋಸಿಟಿಯ ತತ್ವ. ಇದರಿಂದ ಉದಾರವಾದ ಮುಂಚೂಣಿಯಲ್ಲಿರುತ್ತದೆ. ಮೂರನೇ ತತ್ವ, binding and enforceable commitment. The tariff commitment made by WTO members in multilateral trade negotiation and on accession are enumerated in a schedule of concessions. These schedules establish ceiling bindings. A country can change its bindings, but only after negotiating with its trading partners, which could mean compensating them for loss of trade. If satisfaction is not obtained, the complaining country may invoke WTO dispute settlement procedure. ಒಂದು ಸಲ ನಾವು ಕಮಿಟ್ ಮಾಡಿಕೊಂಡ್ರೆ ಅದಕ್ಕೆ ಬದ್ಧರಾಗಬೇಕು. ವಿ ಶುಡ್ ನಾಟ್ ಡಿವಿಯೇಟ್ ಫ್ರಮ್ ದ ಕಮಿಟ್ಮೆಂಟ್. ಅದಕ್ಕೋಸ್ಕರ ಮಾತುಕತೆ ಮಾಡುವಂತಹ ಸಮಯದಲ್ಲಿ ಭಾಳ ಹುಷಾರಾಗಿ ಎಲ್ಲವನ್ನೂ ಪರಿಗಣಿಸಿ ಚರ್ಚೆ ಮಾಡಬೇಕು. Transparency principle. The WTO members are required to publish their trade regulations to maintain institutions allowing for a review of administrative decisions affecting trade, to respond to requests for information by other members, and to notify changes in trade policies to the WTO. These internal transparency requirements are supplemented and facilitated by periodic country-specific reports through the Trade Policy Review Mechanism. The WTO system tries also to improve predictability and stability, discouraging the use of quotas and other measures used to set limits and quantities of imports. ಪಾರದರ್ಶಕವಾಗಿ ವ್ಯಾಪಾರ ವಹಿವಾಟನ್ನು ಮಾಡುವಂಥದ್ದು. ಏನೇ ನಾವು ವ್ಯಾಪಾರ ವಹಿವಾಟು ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ WTOವಿನ ಕಚೇರಿಗೆ ಸಲ್ಲಿಸುವಂಥದ್ದು. ಕೊನೆಯದಾಗಿರುವಂಥದ್ದು ಸೇಫ್ಟಿ ವ್ಯಾಲ್ಯೂ. ಕೆಲವು ಉತ್ತಮವಾಗಿರುವಂತಹ ಮೌಲ್ಯಗಳು, ಸದ್ಗುಣವಾಗಿರುವಂಥ ಮೌಲ್ಯಗಳು. In specific circumstances, governments are able to restrict trade. The WTO agreements permit members to take measures to protect not only the environment but also public health, animal health and plant health. ವ್ಯಾಪಾರ ಮಾಡುವಂತಹ ಸಮಯದಲ್ಲಿ ಒಂದು ರಾಷ್ಟ್ರಕ್ಕೇನಾದರೂ ಅನಿಸಿದ್ರೆ ನನ್ನ ದೇಶದ ಒಳಗೆ ಬರ್ತಿರುವಂತಹ ಆ ದೇಶದ ಉತ್ಪಾದನೆ ಅಥವಾ ಪದಾರ್ಥಗಳು ನಮ್ಮ ದೇಶಕ್ಕೆ ಎಂಟ್ರಿ ಕೊಟ್ಟರೆ ನಮ್ಮ ದೇಶಕ್ಕೆ ಹಾನಿಯಾಗುತ್ತೆ. ಎಕ್ಸಾಂಪಲ್ ಟಾಯ್ಸ್, ಮಕ್ಕಳ ಆಟಿಕೆಗಳು. ಬಣ್ಣ ಬಣ್ಣದ ಆಟಿಕೆಗಳಿಗೆ ಲೆಡ್ ಬೇಸ್ಡ್ ಕೆಮಿಕಲ್ನ ಹೊಡಿತಾರೆ. ಆ ಪೇಂಟು ಭಾಳ ಪಾಯ್ಸನಸ್ ಆಗಿರುತ್ತೆ. ಮಕ್ಕಳೇನಾದರೂ ಅದನ್ನು ಬಾಗಿಟ್ಕೊಂಡಾಗ ಮಕ್ಕಳ ಆರೋಗ್ಯ ಹಾಳಾಗುತ್ತೆ, ಅದರಿಂದ ಕ್ಯಾನ್ಸರ್ ಬರ್ಬೋದು. ಸೊ ಈ ಲೆಡ್ ಬೇಸ್ಡ್ ಪೇಂಟು ಭಾಳ ಚೀಪಾಗಿ ಸಿಗುತ್ತೆ. ಸೊ ಚಿಕ್ಕ ಪುಟ್ಟ ರಾಷ್ಟ್ರಗಳು, ಬೆಳೆಯುತ್ತಿರುವಂಥ ರಾಷ್ಟ್ರಗಳು ಅತಿ ಹೆಚ್ಚಾಗಿ ಆಟಿಕೆಗಳನ್ನ ತಯಾರಿಸಿ
ಬೇರೆ ದೇಶಗಳಿಗೆ ಹಾಕಿದಾಗ ಅಲ್ಲಿರುವಂಥ ಮಕ್ಕಳು ಅದನ್ನು ಸೇವಿಸಿ ಅವರ ಆರೋಗ್ಯ ಹಾಳಾಗ್ಬೋದು ಎಂಬ ಕಾರಣಕ್ಕೋಸ್ಕರ ರಿಸ್ಟ್ರಿಕ್ಟ್ ಮಾಡ್ತವೆ. ನಿಮ್ಮ ದೇಶದಿಂದ ನಮ್ಮ ದೇಶಕ್ಕೆ ಆಟಿಕೆಗಳು ಏನಾದರೂ ಬಂದರೆ ಆ ಆಟಿಕೆಗಳಿಗೆ ನೀವು ಅಥವಾ ಆಟ ಸಾಮಾನುಗಳಿಗೆ ನೀವು ಲೆಡ್ ಬೇಸ್ಡ್ ಪೇಂಟ್ನ ಬಳಕೆ ಮಾಡಬೇಡಿ, ಆರ್ಗ್ಯಾನಿಕ್ ಪೇಂಟ್ನ ಬಳಸಿ. ಸೊ ಈ ರೀತಿಯಾಗಿ ರಾಷ್ಟ್ರಗಳು ತಮ್ಮ ಸಾರ್ವಜನಿಕ ಆರೋಗ್ಯ, ಪ್ರಾಣಿಗಳ ಆರೋಗ್ಯ ಮತ್ತು ಪರಿಸರದ ಆರೋಗ್ಯವನ್ನು ಉಳಿಸ್ಕೋಬಹುದು. ಸೊ ನಾವು ಈ ಒಂದು ಸೆಷನ್ನಲ್ಲಿ WTOವಿನ ಪ್ರಮುಖ 6 ಗುರಿಗಳು ಮತ್ತು ಉದ್ದೇಶಗಳನ್ನು ನೋಡಿದ್ವಿ. ಅದು ಮಾಡುವಂತಹ ಕರ್ತವ್ಯಗಳೇನು, ಪ್ರಮುಖವಾಗಿ ಮಾತುಕತೆ, ಸಂಧಾನ, ವಿವಾದಗಳ ಇತ್ಯರ್ಥಗಳನ್ನು ನೋಡಿದ್ವಿ. ಅದ್ರ ಜೊತೆಯಲ್ಲಿ ಟ್ರೇಡ್ ಮಾಡಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ಬೇಕಾಗಿರುವಂತಹ 5 ಪ್ರಮುಖ ಟ್ರೇಡಿಂಗ್ ಸಿಸ್ಟಮ್ಮಿನ ತತ್ವಗಳ ಬಗ್ಗೆ ಕೂಡ ನಾವು ಈಗ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.